नाज मीडिया उर्दू में आपका खैर मकदम है। इस वीडियो को पेश करने में ताउन किया है यूनाइटेड हॉस्पिटल सपना मल्टीप्लेक्स के करीब गंपा रोड बेदर, हीलिंग ट्री हॉस्पिटल, मल्टी सुपर स्पेशलिटी बेदर, अहमद टूरिस्ट एंड ट्रैवल्स हज और उम्रा सर्विसेज। आपकी खिदमत हमारे नजर में किसी इबादत से कम नहीं, आपका एतमाद ही हमारी कामयाबी है। ಸನ್ಮಾನ್ಯ ಶ್ರೀ ಭಗವಂತ ಖೋಬಾಜಿಯವರು ಹಾಗೂ ನಮ್ಮ ಪಕ್ಷದ ಜಿಲ್ಲಾ ಘಟಕದ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಸೋಮನಾಥ್ ಪಾಟೀಲ್ ಜಿರವರು, ನಸರ್ ಸಿಂಗ್ ಠಾಕೂರ್ ಅವರು ಹಾಗೂ ಇನ್ನಿತರ ಮುಖಂಡರೆಲ್ಲರೂ ಸೇರಿ ಈ ಪತ್ರಿಕೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಧನ್ಯವಾದ. ಇಂದಿನ ಈ ಒಂದು ಪತ್ರಿಕೆಗೋಷ್ಠಿಯಲ್ಲಿ ಉಪಸ್ಥಿತರಿರುವಂಥ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರು ಆತ್ಮೀಯ ಸೋದರಂತ ಸೋಮನಾಥ್ ಪಾಟೀಲ್ ಅವರೇ, ವಿಭಾಗದ ಸಹ ಪ್ರಭಾರಿಗಳಾದಂಥ ಈಶ್ವರ್ ಸಿಂಗ್ ಠಾಕೂರ್ ಅವರೇ, ಶಶಿ ಹೊಸಳ್ಳಿ ಅವರೇ, ಬಸವರಾಜ್ ಪವಾರ್ ಅವರೇ, ಕೆಂಪಣ್ಣನವರೇ, ಫರ್ನಾಂಡಿಸ್ ಅವರೇ, ಬಾಬು ಅಲಿ ಅವರೇ, ದಯಾನಂದ್ ಅವರೇ ಹಾಗೂ ಸಮಸ್ತ ಪತ್ರಿಕಾ ಬಾಂಧವರೇ, ಕಳೆದ 35 ದಿವಸಗಳಿಂದ ಎರಡೂ ಪಕ್ಷಗಳ ಅಭ್ಯರ್ಥಿಗಳ ಘೋಷಣೆ ಆದ ನಂತರ ನಮ್ಮ ಪ್ರಚಾರ ನಾವು ಮಾಡ್ಕೊಂಡು ಮುಂದೆ ನಡೆದೀವಿ. ಕಾಂಗ್ರೆಸ್ನವರು ತಮ್ಮ ಪ್ರಚಾರ ತಾವು ಮಾಡ್ಕೊಂಡು ಮುಂದೆ ನಡ್ಕೊಂಡು ಹೋಗ್ತಿದ್ದಾರೆ. ಆದ್ರೆ ಎಲ್ಲ ಒಂದು ಕಡೆ ಕಾಂಗ್ರೆಸ್ಸಿನವರು ಈ ಚುನಾವಣೆಯನ್ನ ಗೆಲ್ಲಲಿಕ್ಕೆ ಆಗಲ್ಲ ಅನ್ನುವಂಥ ಹತಾಶೆ ಭಾವನೆಯನ್ನ, ನಿರಾಶೆ ಭಾವನೆಯನ್ನ, ಭಯದ ಭಾವನೆಯನ್ನ ಸ್ಪಷ್ಟವಾಗಿ ಎದ್ದು ಕಾಣಿಸ್ತಾ ಇದೆ. ನಾನು ಮೊದಲಿನಿಂದಲೂ ಸಾರ್ವಜನಿಕವಾಗಿಯೂ ಜಿಲ್ಲಾಡಳಿತಕ್ಕೆ ಅನೇಕ ಕಂಪ್ಲೇಂಟ್ಗಳನ್ನು ಕೊಡುವುದರ ಮುಖಾಂತರವಾಗಿಯೂ ನಾನು ಹೇಳ್ತಾ ಇದ್ದೆ, ಕಾಂಗ್ರೆಸ್ಸಿನವರು ಅಧಿಕಾರದ ದುರ್ಬಳಕೆಯನ್ನು ಮಾಡ್ಕೋತಾ ಇದ್ದಾರೆ. ವಿಶೇಷವಾಗಿ ಕಾಲೇಜುಗಳಲ್ಲಿ UGC ಕಡೆಯಿಂದ ಸರ್ಕಾರದ ಮಾನ್ಯತೆ ಪಡೆದಂತ ಶಾಲೆ ಕಾಲೇಜುಗಳ ಲೆಕ್ಚರ್ಗಳನ್ನ, ಸ್ಟಾಫ್ಗಳನ್ನ ಬಳಕೆ ಮಾಡಿಕೊಳ್ಳೋದಾಗಲಿ, DCC ಬ್ಯಾಂಕಿನ ಮತ್ತು PKPSನ ಅಧಿಕಾರಿಗಳನ್ನ ಬಳಕೆ ಮಾಡಿ ದುರುಪಯೋಗ ಮಾಡಿಕೊಳ್ಳೋದಾಗಲಿ, ಜಿಲ್ಲಾಡಳಿತ ಅದಕ್ಕೆ ಅಂತಹ ಯಾವುದೂ ಸಾಕ್ಷಿಗಳಿಲ್ಲ ಅಂತ ಹೇಳಿ ಕಣ್ಮುಚ್ಕೊಂಡು ಕೂತಿ ನಿನ್ನೆ 4 ಅಧಿಕಾರಿಗಳನ್ನ ಅಮಾನತುಗಳನ್ನ ಸ್ವತಃ ಜಿಲ್ಲಾಡಳಿತ ಮಾಡಿದೆ. ಇದು ಸಾಕ್ಷಿ ರೂಪದಲ್ಲಿ ಅವರ ದುರ್ಬಳಕೆ, PKPS ಅವರ ಅಧಿಕಾರದ ದುರ್ಬಳಕೆಯ ಆಗಿದೆ ಅನ್ನುವಂಥದ್ದನ್ನ ಕನ್ನಡಿಯಾಗಿದೆ ಅದು. ಮತ್ತು ಹತಾಶೆಯಿಂದ ಲೂಟಿ ಹೊಡೆದಂತ ಹಣವನ್ನ ಚುನಾವಣೆಯಲ್ಲಿ ಬಳಕೆಯನ್ನ ಮಾಡಿಕೊಂಡು ಚುನಾವಣೆ ಗೆಲ್ಲಬೇಕನ್ನುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇರೋದು, ಅದು ಕೂಡ ನಾನು ಆರೋಪವನ್ನ ಮಾಡಿದೆ. ಈಶ್ವರ್ ಖಂಡ್ರೆ ಅವರು DCC ಬ್ಯಾಂಕಿನ ಮೇಲೆ IT ದಾಳಿ ಆದ ನಂತರ ತಕ್ಷಣವಾಗಿ ಕಲಬುರಗಿಯಲ್ಲಿ ಪತ್ರಿಕೆಗೋಷ್ಠಿಯನ್ನ ಕರೆದು ಪಕ್ಕದಲ್ಲಿ ಶರಣು ಮೋದಿ ಅವರನ್ನ ಕೂಡಿಸಿಕೊಂಡಿದ್ರು. ಖೂಬಾ ಅವರು ಅವರ ಹೈಕಮಾಂಡ್ಗೆ ಶರಣಾಗಿ ಈ ದಾಳಿಯನ್ನ ರಾಜಕೀಯ ಪ್ರೇರಿತ ಮಾಡಿಸಿದ್ದಾರೆ ಅಂತ ಉಡಾಫೆಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಅವರಿಗೆ ಬಲಗೈ ಬಂಟ ಇವರ ಮಂತ್ರಾಲಯದಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಲ್ಲಿ ಸದಸ್ಯನಾಗಿದ್ದಾರೆ ಶರಣು ಮೋದಿ, ಅವರಿಂದ ಇವರು ಕಲೆಕ್ಷನ್ ಅನ್ನು ಮಾಡ್ತಿದ್ರು. ಆ ಸ್ವತಃ ಶರಣು ಮೋದಿನೇ
ರೆಡ್ ಹ್ಯಾಂಡ್ ಆಗಿ 2 ಕೋಟಿ ಜೊತೆಯಲ್ಲಿ ಸಿಕ್ಕಿಬಿದ್ದು ಇದು ಕೂಡ ಸಾಕ್ಷಿಯಾಗಿದೆ. ಈಗಾಗಲೇ ನಾನು ಎಲೆಕ್ಷನ್ ಕಮಿಷನ್ಗೆ ಜಿಲ್ಲಾಡಳಿತದ ಮೇಲೆ ಸಕ್ತವಾಗಿ ಕಾರ್ಯವಾಹಿಯನ್ನು ಮಾಡಬೇಕು. ಇಂತಹ ಒಂದು ಅಧಿಕಾರದ ದುರ್ಬಳಕೆ ಮಾಡ್ಕೊತ ಹೋದಾಗ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾವುದಕ್ಕಾಗಿ ಎಲೆಕ್ಷನ್ ಕಮಿಷನ್ ಸತತ ಪ್ರಯತ್ನವನ್ನು ಮಾಡ್ತದೋ ಅದಕ್ಕೆ ಜಿಲ್ಲಾಡಳಿತ ಅವರ ಮೇಲೆ ತಕ್ಷಣವಾಗಿ ಕ್ರಮ ತಗೊಳ್ಬೇಕು ಅನ್ನುವಂಥದ್ದನ್ನು ನಾನು ಹೇಳಿದ್ದೀನಿ. ಭ್ರಷ್ಟಾಚಾರದಲ್ಲಿ ಮುಳುಗಿದಂಥ ಖಂಡ್ರೆ ಕುಟುಂಬ ಇಲ್ಲಿಯವರೆಗೆ ಶರಣು ಮೋದಿಯವರ ವಿಷಯದಲ್ಲಿ ಚಕಾರ ಎತ್ತಲಿಲ್ಲ, ಬೀಗ ಹಾಕೊಂಡವ್ರೆ. ನೇಹಾ ಹಿರೇಮಠ ಅವರ ಕೊಲೆ ಆಗಿದ್ದಕ್ಕೂ ಇಲ್ಲಿಯವರೆಗೆ ಚಕಾರ ಎತ್ತಲಿಲ್ಲ, ಬೀಗ ಹಾಕೊಂಡವ್ರೆ. ಅಧಿಕಾರದಾಗ ಇಲ್ದಾಗ BSSKಗೆ ನಾವು ಪುನರ್ ಪ್ರಾರಂಭ ಮಾಡ್ತೀವಿ ಅನ್ನುವಂಥ ಅನೇಕ ಹೇಳಿಕೆಗಳನ್ನು ಕೊಟ್ಟು 1 ವರ್ಷದಿಂದ ಅಧಿಕಾರದಲ್ಲಿದ್ದು ಒಂದು ನಯಾ ಪೈಸವೂ ಅದನ್ನು ಪುನರ್ ಪ್ರಾರಂಭ ಮಾಡಬೇಕನ್ನುವಂಥ ಪ್ರಯತ್ನವನ್ನು ಮಾಡಿಲ್ಲ ಅನ್ನುವಂಥದ್ದನ್ನು ನನ್ನ ಆರೋಪ. ಇವತ್ತು ಅವರು ಅಧಿಕಾರದಲ್ಲಿದ್ದಾರೆ. ಮತ್ತೆ ಬರೀ ಗಾಳಿಯಲ್ಲಿ ಗುಂಡು ಹಾರಿಸೋದು, ಖೂಬ್ ಅವರು ಲೂಟಿ ಮಾಡಿದ್ದಾರೆ. ನಾನೇ ಅವರಿಗೆ ಸವಾಲು ಹಾಕ್ತೀನಿ. ಖೂಬ್ ಅವರು ಭ್ರಷ್ಟಾಚಾರ ಮಾಡಿದ್ರೆ ಬೀದಿಗೆ ಎಳೀರಿ. ಖೂಬ್ ಅವ್ರು ನಿಮ್ಮ ಥರ ಯಾರಿಗಾದ್ರೂ ಮೋಸ ಮಾಡಿದ್ರೆ ಬೀದಿಗೆ ಹೇಳಿ. ಖೂಬ್ ಅವರು ಅಭಿವೃದ್ಧಿನ ಮಾಡಿಲ್ಲ ಅಂದ್ರೆ ನಿಮ್ಮ ಥರ ಬೀದಿಗೆ ಹೇಳಿ. ಖೂಬ್ ಅವ್ರು ನಿಮ್ಮ ಥರ ಯಾರಿಗಾದ್ರೂ ಸುಳ್ಳಾಡಿದ್ರೆ ಬೀದಿಗೆ ಹೇಳಿ. ಸುಳ್ಳಾಡಿದ್ದು ನೀವು, ಮೋಸ ಮಾಡಿದ್ದು ನೀವು, ಅಭಿವೃದ್ಧಿ ಮಾಡಲಾರ್ದವರು ನೀವು, ಭ್ರಷ್ಟಾಚಾರ ಮಾಡಿದ್ದು ನೀವು. ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಅನೇಕ ಹಗರಣಗಳನ್ನು ನಡೆದಿದ ನಂತರ ರೆಕಾರ್ಡ್ಸ್ ರೂಮೇ ಸುಟ್ಟು ಹಾಕಿದ್ರೆ ನಿಮ್ಮ ಅಧಿಕಾರದಲ್ಲಿ. ಇಲ್ಲಿಯವರೆಗೆ ಅದು ಲೋಕಾಯುಕ್ತ ಏನು ಮಾಡಿಲ್ಲ. ಮತ್ತು ಲೂಟಿ ಮಾಡಿದವ್ರದ ಆಸ್ತಿ ಜನರ ಕಣ್ಣಿಗೆ ಕಾಣಿಸ್ತದೆ. ಯಾಕಂದ್ರೆ ದುಡ್ಡು ಮುಚ್ಚಿಡುವಂಥದ್ದಲ್ಲ, ಎಲ್ಲರ ಒಂದು ಕಡೆ ಅದರದ ರೂಪ ತೋರಿಸಲೇಬೇಕು. ಹೀಗಾಗಿ ಜಿಲ್ಲೆಯಲ್ಲಿ ನಿಮ್ಮ ಆಸ್ತಿ ಪಾಸ್ತಿಗಳು ಎಲ್ಲವೂ ಎದ್ದು ಕಾಣ್ತಾ ಇದ್ದಾವೆ. ಭಗವಂತ ಖೂಬಾರ್ದು ಎಲ್ಲ ಆಸ್ತಿ ಪಾಸ್ತಿಗಳು ಎದ್ದು ಕಾಣ್ತಾ ಇದ್ದೆ ಅನ್ನೋಂಥದ್ದು ನಾನು ಅದನ್ನು ತೋರಿಸಿ, ತೊಂದರೆ ಇಲ್ಲ. ಭ್ರಷ್ಟಾಚಾರ ಮಾಡೋದರಲ್ಲಿ ಕಳೆದ 65 ವರ್ಷಗಳಲ್ಲಿ ಎತ್ತಿದ ಕೈ ಇದೆ. ನಾನು ಅವತ್ತು ನಾಮಿನೇಷನ್ ದಿವಸನೂ ಹೇಳಿದ್ದ, ಪ್ರಶ್ನೆಗಳನ್ನ ಕೇಳಿದ್ದ. ಡುಪ್ಲಿಕೇಟ್ ಬಸ್ ಟಿಕೆಟ್ ಯಾರ ಅವಧಿಯಲ್ಲಿ ಆಗಿತ್ತು ಅಂತ ಕೇಳಿದ್ದೆ ನಾನು. ಇಲ್ಲಿಯವರೆಗೆ ಆ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ವಕೀಲ ಕುಂದೆ ಅವರ ಹತ್ಯೆ ಆಗಿದ್ದು ಯಾರ ಅವಧಿಯಲ್ಲಿ ಅಂತ ಕೇಳಿದ್ದೆ, ಉತ್ತರ ಸಿಕ್ಕಿಲ್ಲ. ಸುರೇಶ್ ಖೇಡನ್ನವರ ಕೊಲೆ ನಿಮ್ಮ ಅಂಗಳದಲ್ಲಿ ಆಗಿತ್ತು, ಯಾರು ಮಾಡಿದರೆ ಅಂತ ಕೇಳಿದ್ದೆ, ಅದಕ್ಕೆ ಉತ್ತರ ಸಿಕ್ಕಿಲ್ಲ. ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಸ್ಥಾಪನೆ ಮಾಡಿದ್ದು ಯಾರು, ಜೋಳಿಗೆ ಹಾಕಿ ಭಿಕ್ಷೆ ಬೇಡಿದ್ದು ಯಾರು, ಇವತ್ತು ಅದರ ಒಡೆ ಯಾರಿದ್ದಾರೆ ಅನ್ನುವಂಥದ್ದನ್ನ ನೀವೇ ಹೇಳಬೇಕು. ಇವತ್ತು ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಗೆ ಅಧ್ಯಕ್ಷರು ಈಶ್ವರ್ ಖಂಡ್ರೆ ಅವರು, ಕಾರ್ಯದರ್ಶಿಗಳು ಸಾಗರ ಖಂಡ್ರೆ ಅವರು, ಸದಸ್ಯರು ಅವರ ಧರ್ಮಪತ್ನಿ ಡಾಕ್ಟರ್ ಬಸವಲಿಂಗ ಪಟ್ಟದೇವರು, ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯಿಂದ ಹೊರಗಡೆ. ಇದಕ್ಕೆ ಉತ್ತರ 10 ವರ್ಷದಿಂದ ಕೇಳ್ತಿದ್ದೇನೆ, ಇನ್ನೂ ನೀವು ಕೊಟ್ಟಿಲ್ಲ. ಇತ್ತೀಚಿನ ದಿನಗಳಲ್ಲಿ ಇಡೀ ದೇಶದಲ್ಲಿಯೇ ಕಾಂಗ್ರೆಸ್ಸಿಗೆ ಒಂದು ಚುನಾವಣೆ ಸೋಲಿನ ಒಂದು ರೋಗವನ್ನು ಬಂದಿದೆ. ಮೊನ್ನೆ 2-3 ದಿವಸ ಕೆಳಗಡೆ
ತೆಲಂಗಾಣದವರು ಗೃಹ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಅಮಿತ್ ಶಾಜಿಯವರ ಮೀಸಲಾತಿಯ ಬಗ್ಗೆ ತಿರುಚಿ ವೈರಲ್ ಮಾಡಿರೋದು ಅದು ಕಾಂಗ್ರೆಸ್ಸಿನವರು ಹುಟ್ಟು ಹಾಕಿದ ಸುಳ್ಳು ಫೇಕ್ ವಿಡಿಯೋ ಆಗಿದೆ. ಈಗಾಗಲೇ ಅವರ ಮೇಲೆ FIR ಅನ್ನು ದರ್ಜ್ ಮಾಡಲಾಗಿದೆ. ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಕೂಡ ವೈರಲ್ ಥಾಟ್ಸ್ ಅನ್ನುವಂತ ಒಂದು ಅಕೌಂಟ್ ಅನ್ನು ಕ್ರಿಯೇಟ್ ಮಾಡಿ ನನ್ನ ವಿರುದ್ಧ ಅನೇಕ ಸುಳ್ಳು ಆರೋಪಗಳು ಅಪಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ವೈರಲ್ ಥಾಟ್ಸ್ ಅಂತ ಅವರು ಈಶ್ವರ್ ಖಂಡ್ರೆ ಅವ್ರದ್ದು ಟೀಮ್ ಅದನ್ನು ಹುಟ್ಟುಹಾಕಿದ್ದಾರೆ. ಅದರಲ್ಲಿ ಅನೇಕ ರೀತಿಯಲ್ಲಿ ನನ್ನ ವಿರುದ್ಧವಾಗಿ ಮೊನ್ನೆ ನಡೆದಂಥ ಖದ್ಗಾಂವ್ ಇದು ದುಪ್ಪತ್ಮಾವದಲ್ಲಿ ಒಂದು ವಿಡಿಯೋನೇ ಬಿಟ್ಟಿದ್ದಾರೆ. ಅದು ಎಲ್ಲಿದ್ದು ವಿಡಿಯೋ ತಂದರೋ, ಯಾರು ವಯಸ್ಸು ತಂದಿದ್ದಾರೋ ಸ್ವತಃ ಗೊತ್ತ. ಪತ್ರಿಕೆಯಲ್ಲಿ ಆ ಊರಿನವರೇ ಇಂಥ ಘಟನೆನೇ ನಮ್ಮಲ್ಲಿ ನಡೆದಿಲ್ಲ ಅನ್ನುವಂಥದ್ದನ್ನು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಕಾಂಗ್ರೆಸ್ಸಿನವರಿಗೆ ಸ್ವಂತ ಮೇಲೂ ವಿಶ್ವಾಸ ಇಲ್ಲ, ಮತದಾರರ ಮೇಲಂತೂ ವಿಶ್ವಾಸ ಇಲ್ಲವೇ ಇಲ್ಲ. ಅದು ನಿಜವೂ ಕೂಡ ಹೌದು. ಹೀಗಾಗಿ ಒಂದು ಸುಳ್ಳು ಆರೋಪಗಳನ್ನು ನನ್ನ ಮೇಲೆ ಮಾಡಿ ಏನಾದರೂ ಚುನಾವಣೆಯಲ್ಲಿ ಲಾಭ ಸಿಗ್ತದೆ ಅನ್ನುವಂಥ ವ್ಯರ್ಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮೊನ್ನೆ ಅಫಿಡವಿಟ್ನಲ್ಲಿ ಕಾಂಗ್ರೆಸ್ಸಿನ ಅಭ್ಯರ್ಥಿ ಅದಕ್ಕಿಂತ ಮುಂಚೆ ನಾನು LLB ಪಾಸ್ ಮಾಡಿದ್ದೀನಿ, 5 ವರ್ಷಗಳ ಕಾಲ ಸುಪ್ರೀಂ ಕೋರ್ಟ್ನಲ್ಲಿ ವಕಾಲತ್ತಿನ ಪ್ರಾಕ್ಟೀಸ್ ಅನ್ನ ಮಾಡಿದ್ದೀನಿ ಅಂತ ಸ್ವತಃ ಅವರೇ ಹೇಳ್ಕೊಂಡಿದ್ದಾರೆ. ಆದ್ರೆ ಅಫಿಡವಿಟ್ನಲ್ಲಿ ಅವರು ತೋರಿಸಿರುವುದು 26 ವಯಸ್ಸು. ಅವರು ಡಿಗ್ರಿ ಪಾಸ್ ಆಗಿರೋದು ಫೆಬ್ರವರಿ 22 ರಿಜಿಸ್ಟ್ರೇಷನ್ ಮಾಡಿರೋದು ಬಾರ್ ಅಸೋಸಿಯೇಷನ್. ಅಂದ್ರೆ 22-23 ಇರೋದು ಒಂದೇ ವರ್ಷ ಬಾರ್ ಅಸೋಸಿಯೇಷನ್, ಬರೀ ರಿಜಿಸ್ಟ್ರೇಷನ್ ಇದೆ ಅದು. ಆಮೇಲೆ ಸುಪ್ರೀಂ ಕೋರ್ಟ್ ಅಲ್ಲಿ, ಹೈಕೋರ್ಟ್ ಅಲ್ಲಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ AIB ಮತ್ತು COP ಅಂತ 2 ಪರೀಕ್ಷೆಗಳನ್ನ ಪಾಸ್ ಮಾಡಬೇಕು. ಆ ಪುಣ್ಯಾತ್ಮ ಪರೀಕ್ಷೆಗಳೇ ಪಾಸ್ ಆಗಿಲ್ಲ ಇನ್ನು. ಅಂದ್ರೆ ನಾ ಪದೇ 10 ವರ್ಷಗಳಿಂದ ನೇರವಾಗಿ ಹೇಳ್ತಿದ್ದೆ, ಈಶ್ವರ್ ಖಂಡ್ರೆ ಅವರು ಸುಳ್ಳು ಆಡುವುದರಲ್ಲಿ ನಿಸ್ಸಮ್ಮರು ಅಂತ. ತಂದೆಗೆ 10 ಪಟ್ಟು ಮೀರಿಸುವಂತ ಮಗ ಇದ್ದಾರೆ ಅಂತ ನನಗೆ ಅನಿಸ್ತದೆ. ಅದಕ್ಕೆ ಬಾಪ್ 1 ನಂಬರಿ ಬೇಟ 10 ನಂಬರಿ ಸುಳ್ಳು ಹೇಳುವುದರಲ್ಲಿ ಬೀದರ ಜನತೆಗೆ ಈಗಾಗಲೇ ಗೊತ್ತಾಗಿದೆ. ಬಾಪ್ 1 ನಂಬರಿ ಬೇಟ 10 ನಂಬರಿ ಅಂತ. ಆ 1 ನಂಬರಿ 10 ನಂಬರಿಗೆ 7ನೇ ತಾರೀಕಿಗೆ ಮತದಾನವಾಗಿ 4 ಜೂನಕ್ಕೆ ಅದರ ಪರಿಣಾಮವನ್ನ ಹೊರಬರ್ತದಂತ ಅಂತ ಹೇಳ್ತೀನಿ. ಈ ಚುನಾವಣೆಯಲ್ಲಿ ಕೇವಲ ಅವರು ನಂಬಿಕೊಂಡಿರುವುದು ನನ್ನ ಮೇಲೆ, ನನ್ನ ಪಕ್ಷದ ಮೇಲೆ ಸುಳ್ಳು ಪ್ರಚಾರ ಮತ್ತು ಭ್ರಷ್ಟಾಚಾರದಿಂದ ಲೂಟಿ ಮಾಡಿದ ಹಣದ ಮೇಲೆ ಮಾತ್ರ ನಂಬಿಕೊಂಡಿದ್ದಾರೆ. ಇವತ್ತು ಅವರ ಪಕ್ಷದಲ್ಲಿ ಅಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇವತ್ತು ಅವ್ರೇನು ಹೇಳ್ಕೊಳ್ತಾ ಇದ್ದಾರಲ್ಲ, ಅವ್ರ ಜೊತೆಯಲ್ಲಿ ಅವ್ರ ನಾಯಕರಿದ್ದಾರಂತ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಸ್ವತಃ ಕಾರ್ಯಾಧ್ಯಕ್ಷರಾಗಿದ್ರು. ಅದಕ್ಕಿಂತ ಮುಂಚೆ ಬಸವ ಕಲ್ಯಾಣದ ಬೈ ಎಲೆಕ್ಷನ್ ನಲ್ಲಿ ಅವರು ಅಲ್ಲಿನ ಪ್ರಭಾರಿಗಳಾಗಿದ್ರು. ಬಸವ ಕಲ್ಯಾಣ ಬೈ ಎಲೆಕ್ಷನ್ ನಲ್ಲಿ ನಾನು ಕೂಡ ಪ್ರಭಾರಿಯಾಗಿದ್ದೆ ಆ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ. ಅವರ ಪಕ್ಷ ಸೋಲುತ್ತದೆ ಅನ್ನುವಂತ ಭಯಭೀತರಾಗಿ 3 ತಿಂಗಳ ಕಾಲ ಕೊರೋನಾ ಮಹಾಮಾರಿಯಲ್ಲಿ ಸೇರ್ಕೊಂಡು ಬೆಂಗಳೂರಲ್ಲಿ ಹೋಗಿ ಆರಾಮವಾಗಿ ದಿನ ಕಳೆದ್ರು. ನಾನು ಇಲ್ಲಿ ಕೊರೋನಾ ಮಹಾಮಾರಿಯಲ್ಲಿ
ಆಸ್ಪತ್ರೆಗಳನ್ನು ಸುತ್ತಾಡಿ ವೈದ್ಯರನ್ನ, ರೋಗಿಗಳನ್ನ, ನರ್ಸಿಂಗ್ ಸ್ಟಾಫ್ಗಳನ್ನ ಧೈರ್ಯ ತುಂಬುವಂತ ಕೆಲಸ ಮಾಡಿದೆ. ಅದೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾರ್ಯಾಧ್ಯಕ್ಷರಾದ ಮೇಲೂ ಕೂಡ ಭಾಲ್ಕಿ ವಿಧಾನಸಭಾ ಕ್ಷೇತ್ರದ ಹೊರಗಡೆ ಪ್ರಚಾರಕ್ಕೆ ಒಂದು ನಿಮಿಷವೂ ಕೂಡ ಬಂದಿಲ್ಲ. ಒಂದು ದಿನ ಅಲ್ಲ, ಒಂದು ನಿಮಿಷವೂ ಕೂಡ ಅವರ ಪಕ್ಷದ ಅಭ್ಯರ್ಥಿಯಾದಂತ, ದಲಿತ ಅಭ್ಯರ್ಥಿಯಾದಂತ ಭೀಮಸೇನರಾವ್ ಶಿಂದೆ ಅವರಾದ್ಮೇಲೆ ಅಭ್ಯರ್ಥಿಯಾಗಿದ್ರು. ಅವ್ರ ಪ್ರಚಾರಕ್ಕೆ ಹೋಗಿಲ್ಲ. ಇವತ್ತು ದಲಿತ ಸಮುದಾಯ ಅವರಿಗೆ ಗೊತ್ತಿರ್ಲೇನ, ನಮ್ಮ ಸಮುದಾಯ ನಿಂತಾಗ ಸೋಲು ಗೆಲುವು ಮತದಾರರ ಕೈಯಲ್ಲಿ. ಆದರೆ ಪ್ರಚಾರಕ್ಕಾದ್ರೂ ಬರಬೇಕಾಗಿತ್ತು, ಅಪೇಕ್ಷೆ ಪಡ್ತಾರಲ್ಲ. ಇವತ್ತ ಬಸವ ಕಲ್ಯಾಣಿನ ವಿಜಯ್ ಸಿಂಗ್ ಅವ್ರ ಪ್ರಚಾರಕ್ಕೆ ಹೋಗಲಿಲ್ಲ, ರಾಜಶೇಖರ ಪ್ರಚಾರಕ್ಕೆ ಹೋಗಲಿಲ್ಲ. ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ಅಶೋಕ್ ಖೇಣಿ ಅವ್ರ ಪ್ರಚಾರಕ್ಕೆ ಹೋಗಲಿಲ್ಲ. ಚಿಂಚೋಳಿಯಲ್ಲಿ ಸುಭಾಷ್ ರಾಠೋಡ್ ಅವ್ರ ಪ್ರಚಾರಕ್ಕೆ ಹೋಗಲಿಲ್ಲ. ಹುಮ್ನಾಬಾದ್ನಲ್ಲಿ ರಾಜಶೇಖರ್ ಪಾಟೀಲ್ ಹೋಗಲಿಲ್ಲ. ಬೀದರ್ನಲ್ಲಿ ರಹೀಂಖಾನ್ ಹೋಗಲಿಲ್ಲ. ಆದ್ರೆ ಇವತ್ತ ಅವರೆಲ್ಲರೂ ನನಗೆ ಮಾಡ್ತಾರೆ ಅನ್ನುವಂತ ಭ್ರಮೆಯಲ್ಲಿದ್ದಾರೆ. ನಿಮ್ಮ ನಾಯಕತ್ವ ಸಂಪೂರ್ಣವಾಗಿ ಕೊಲ್ಯಾಪ್ಸ್ ಮಾಡಿಬಿಟ್ಟಿದ್ದೀವಿ ನಾವು ಬಿಜೆಪಿದವರು. ಇವತ್ತು ನನ್ನ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಪ್ರಥಮ ಬಾರಿಗೆ 5 ವಿಧಾನಸಭೆಯ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಹೀಗಾಗಿ ನೀವು ಹತಾಶರಾಗಿ ನನ್ನ ಮೇಲೆ ರಾಜಕೀಯ ಪ್ರೇರಿತ ಹೇಳಿಕೆ ಕೊಡೋದು. ಈಗ ನಿನ್ನೆ ಅವರಾದ್ಮೇಲೆ ಉಮಾಕಾಂತ್ ನಾಗಮರಪಳ್ಳಿ ಅವರು ಅತಿ ಶಕ್ತಿ ಹಚ್ಚಿ ನನಗೆ ಬೆಂಬಲಕ್ಕೆ ನಿಂತಿದ್ದಾರೆ. ಸುಮ್ಮನೆ ಅನಾವಶ್ಯಕ ಟಾರ್ಚರ್ ಕೊಡ್ಲಿಕ್ಕೆ ಆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರನ್ನ ಕಳಿಸಿ ಅಲ್ಲಿ ತಪಾಸಣೆಯನ್ನ ಮಾಡಿದ್ದಾರೆ. ಶೋಭೆ ತರುವಂತದ್ದು ಇದು. ಇವತ್ತು 4 ಅಧಿಕಾರಿಗಳನ್ನು ಅಮಾನತುಗೊಳಿಸಿ ಇವತ್ತು ಆ ಬಡ ಕುಟುಂಬಗಳು ಬೀದಿ ಪಾಲಾಗ್ಲಿಕ್ಕೆ ಯಾರು ಕಾರಣರು? ನೀವೇ ಕಾರಣ ತಾನೆ ಈಶ್ವರ್ ಖಂಡ್ರೆ. ಅದಕ್ಕೆ ನಾನು ಜಿಲ್ಲಾ ಚುನಾವಣಾಧಿಕಾರಿಗಳಾದ ಜಿಲ್ಲಾಧಿಕಾರಿಗಳೇ, ಪೊಲೀಸ್ ವರಿಷ್ಠಾಧಿಕಾರಿಗಳೇ ಮತ್ತು ಜಿಲ್ಲೆಯ ಎಲ್ಲಾ ಇಲಾಖೆಯ ಎಲ್ಲಾ ಹಂತದ ಅಧಿಕಾರಿಗಳೇ ಯಾವುದೇ ಕಾರಣಕ್ಕೆ ಈಶ್ವರ್ ಖಂಡ್ರೆ ಅವರ ಅಧಿಕಾರದ ದುರ್ಬಳಕೆಗೆ ನೀವು ಬಲಿಯಾಗಬಾರದು. ನಿಮ್ಮ ಸರ್ವಿಸ್ ಇದೆ, ನೀವು ಸರ್ಕಾರಿ ನೌಕರದಾರರು, ಸರ್ಕಾರ ಸಂಬಳ ಯಾರು ತಗೊಳ್ತಿರೋ ಅವರೆಲ್ಲರೂ ಪ್ರಾಮಾಣಿಕವಾಗಿ ಚುನಾವಣೆಯ ನಿಯಮಗಳ ಅಡಿಯಲ್ಲಿ ನೀವು ಕೆಲಸವನ್ನ ಮಾಡಬೇಕಂತ ನಾನು ನಿಮ್ಮಲ್ಲಿ ವಿನಂತಿಯನ್ನ ಮಾಡ್ತೇನೆ. ಇಲ್ಲ ಅಂದ್ರೆ ಕಾಣಿಸಿಕೊಂಡಲ್ಲಿ ನಿಮ್ಮ ಮೇಲೆ ಕ್ರಮಗಳನ್ನು ತಗೊಳ್ಳೋದರಲ್ಲಿ ಹಿಂದೇಟನ್ನು ಹಾಕೋದಿಲ್ಲ. ಮತ್ತೆ ವಿಶೇಷವಾಗಿ DCC ಬ್ಯಾಂಕ್, PKPS ನೀವೇನು ಅಧಿಕಾರದವರಿದ್ರಿ, ಈ ಚುನಾವಣೆ ನಂತರ ಈ ಸರ್ಕಾರ ಇರುವುದಿಲ್ಲ. ಆ DCC ಬ್ಯಾಂಕಿನ ಅಧ್ಯಕ್ಷ ಅಮರ್ ಖಂಡ್ರೆ ಇರುವುದಿಲ್ಲ. ಮತ್ತೆ ಅದಕ್ಕೆ ಉಮಾಕಾಂತ್ ನಾಗಮರಪಳ್ಳಿ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡ್ತೀವಿ. ಯಾವುದೇ ಕಾರಣಕ್ಕೆ ನೀವು ಬಯಸ್ಡ್ ಒಲವು ತೋರಿಸಿ ಕೆಲಸವನ್ನ ಮಾಡಬಾರ್ದು ಅಂತ ನಾನು ಹೇಳ್ತೀನಿ. ಇಂತಹ ಒಂದು ಸೋಲಿನ ಭೀತಿಯಲ್ಲಿ ಕಾಂಗ್ರೆಸ್ ಮುಳುಗೋಗಿದೆ. ನಾನು ಕಳೆದ 45 ದಿವಸಗಳಲ್ಲಿ ಇಡೀ ಕ್ಷೇತ್ರವನ್ನ 3-4 ಬಾರಿ ಸುತ್ತಾಡಿ ಅನೇಕ ಸಮಾವೇಶಗಳನ್ನು ಮಾಡಿ ಅನೇಕ ಬೃಹತ್ ಕಾರ್ಯಕ್ರಮಗಳನ್ನು ಮಾಡಿ ಇವತ್ತು ನಾನು ಅತಿ ವಿಶ್ವಾಸದಿಂದ ಹೇಳ್ತೇನೆ, ನನ್ನ ಕಾರ್ಯಕರ್ತರ ಪಡುವಂತ ಪರಿಶ್ರಮ, ನನ್ನ ಮುಖಂಡರ ಒಗ್ಗಟ್ಟಿನ ಪ್ರಚಾರದ ಓಡಾಟ, ಸಂಘಟನೆಯ ಶಕ್ತಿ, ಮತದಾರರ ಮೋದಿಯವರಿಗೆ ಮತ್ತೊಮ್ಮೆ ಪ್ರಧಾನಿ ಮಾಡಬೇಕನ್ನುವಂತ ದೃಢ ಸಂಕಲ್ಪ, ಇವೆಲ್ಲದರ ಒಂದು ಉತ್ತಮ ಪರಿಣಾಮ 3 ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಭಾರತೀಯ ಜನತಾ ಪಕ್ಷ ಇಲ್ಲಿ ಗೆಲ್ತದೆ ಅನ್ನುವಂಥದ್ದನ್ನು ವಿಶ್ವಾಸದಿಂದ ಹೇಳಿ ನನ್ನ ಮಾತಿನ ವಿರಾಮನ ಕೊಡ್ತೀನಿ. ಧನ್ಯವಾದಗಳು.
ಫ್ಯಾಮಿಲಿ ಕುಟುಂಬ ಏನು ಆರೋಪ ಮಾಡಿರೋ ಗಂಭೀರ ಆರೋಪಗಳು ಯಾವುದು ಗಂಭೀರ ಆರೋಪ ಕಂಡ್ರೆ ಫ್ಯಾಮಿಲಿ ವಿರುದ್ಧ ಅವ್ರಿಗೆ ಪ್ರಶ್ನೆ ಕೇಳಿದ್ದೀನಿ, ನಾನು ಆರೋಪ ಮಾಡಿಲ್ಲ. ಆ ಪ್ರಶ್ನೆಗಳು ಕೇಳಿ ಅದು ಹೇಳ್ತೀನಿ. ಅದಕ್ಕೆ ಮಾನಹಾನಿಗೆ ಸಾಕ್ತೀನಿ ನೋಡ್ರಿ, ರಾಷ್ಟ್ರದಲ್ಲಿ ಎಲ್ಲರಿಗೂ ಒಂದೇ ಕಾನೂನಿದೆ. ಅವ್ರು ಹಾಕ್ಲಿಕ್ಕೆ ಅವ್ರು ಸ್ವಾತಂತ್ರ್ಯ ಇದ್ದಾರೆ, ಹಾಕ್ಲಿ ಅವ್ರಿಗೆ ಜವಾಬ್ ಕೊಡ್ತೀನಿ. ಮತ್ತೆ ಇನ್ನೊಂದು ಪ್ರಿಯಾಂಕಾ ಗಾಂಧಿ ಬಂದಿದೆ ಸರ್, ಪ್ರಜ್ವಲ್ ರೇವಣ್ಣ ಕೇಸ್ ಇದೆ ಸರ್, ಮೋದಿ ಜೊತೆನೆ ವೇದಿಕೆ ಹಂಚ್ಕೊಂಡಿದ್ದವರು. ಸೊ ಅವ್ರು ಮೋದಿ ಗೊತ್ತಾಗ್ಲಿಲ್ವಾ ಈ ರೀತಿ ಒಬ್ಬ ರಾಕ್ಷಸ ಇದ್ದಾನೆ ಅನ್ನೋದನ್ನ ಹೇಳಿದ್ದಾರೆ. ನೋಡಿ, ದೇಶದಲ್ಲಿ ಕಾನೂನಿದೆ. ತಪ್ಪು ಮಾಡಿದವರ ಮೇಲೆ ಕ್ರಮವನ್ನು ಕಾನೂನು ಪ್ರಕಾರ ಕೈಗೊಳ್ಳಗೊಳ್ತದೆ. ಈ ಹಂತದಲ್ಲಿ ಮೋದಿಯವರಿಗೆ ಗೊತ್ತಿದ್ರೆ ಅವ್ರು ಹಂಚ್ಕೊಳ್ತಿದ್ರ? ಇಲ್ಲಿಯವರೆಗೆ ಮೋದಿಯವರ 10 ವರ್ಷದ ಕಾಲದಲ್ಲಿ ಒಬ್ಬ ಕಳಂಕಿತರನ್ನ ವೇದಿಕೆಗೆ ಸೇರಿಸ್ಕೊಂಡಿಲ್ಲ. ನೀವುಗಳು ಅನೇಕ ಕಳಂಕಿತರನ್ನ ನಿಮ್ಮ ವೇದಿಕೆಯಲ್ಲೇ ಹುಟ್ಟು ಹಾಕ್ತೀರಿ. ಕಾಂಗ್ರೆಸ್ಸಿನ ಕೂಡಿಸ್ಕೊಳ್ಳೋದಲ್ಲ, ಹುಟ್ಟು ಹಾಕ್ತಿರಲ್ಲೇ. ಕಳಂಕಿತರನ್ನು ಹುಟ್ಟಾಕುವಂತ ಫ್ಯಾಕ್ಟ್ರಿನೇ ಕಾಂಗ್ರೆಸ್ ಇದೆ. ಈಗ ಶರಣು ಮೋದಿ ಅವ್ರ ಪಕ್ಕದಲ್ಲೇ ಕೂಡಿಸ್ಕೊಂಡು ಹೇಳಿದ ತಾನೆ ಈಶ್ವರ್ ಖಂಡ್ರೆ ಅವರು, ಭಗವಂತ ಖೋಬರ್ ಇದು ರಾಜಕೀಯ ಪ್ರೇರಿತ ಮಾಡಿಸಿದ್ದಾರೆ ಅಂತ. ನಾನು ಮೊದಲೇ ಹೇಳಿದ್ದವರು ಕಲೆಕ್ಷನ್ ಏಜೆಂಟ್ ಕಿನ್ ಪಿನ್ ಇದ್ದಾನೆ, ಇವ್ರಿದ್ದಾರೆ ಅಂತ. ಅದು ಸಾಬೀತಾಯ್ತಾನೆ ಗೊತ್ತ. ಇದಕ್ಕೆ ಉತ್ತರ ಕೊಡ್ಬೇಕು ಹೇಗೆ ಈಶ್ವರ್ ಖಂಡ್ರೆ? ಇಂಥ ಭ್ರಷ್ಟಾಚಾರಿಯನ್ನ ಬೀದರ್ ಜಿಲ್ಲೆ ಜನ ಇವತ್ತು ಆರಿಸ್ತಾರ ಲೋಕಸಭೆ ಚುನಾವಣೆಗೆ? ಯಾವ ನೋಡಿ ಏನೇ ಇರಲಿ, ಕಾನೂನು ತಪ್ಪಿಸ್ತರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ತದೆ ಮೋದಿ ಸರ್ಕಾರ. ರಾಜ್ಯ ಸರ್ಕಾರ ತಗೊಳ್ಬೇಕು. ಆಯ್ತು, ಅದಕ್ಕೆ ಕಾನೂನು ಕ್ರಮ ತಗೊಳ್ಳಿ. ಯಾವ ವಿಷಯದಲ್ಲಿ? ಅದೇ ಹೇಳ್ದಲ್ಲ ನಾನು, ನಮ್ಮ ನಿಲುವು ಏನಂತಂದ್ರೆ ನೆಲದ ಕಾನೂನು ತಪ್ಪಿಸ್ತ ಆಗಿದ್ರೆ ಏನ್ ಕಾನೂನು ಅಡಿಯಲ್ಲಿ ಕ್ರಮ ತಗೊಳ್ಬೇಕು, ಅದೇ ನಮ್ಮ ನಿಲುವು. ಕಾನೂನೇ ನಮ್ಮ ನಿಲುವು. ಕಾಂಗ್ರೆಸ್ಸಿನವ್ರ ತರ ಇದು ಪಾಕಿಸ್ತಾನಕ್ಕೆ ಜಯದ್ ವಿಧಾನಸಭೆಯಲ್ಲಿ ಹೇಳಿ ಅವರಿಗೆ ರಕ್ಷಣೆ ಕೊಡುವಂಥದ್ದು ನಮ್ಮ ಪಕ್ಷ ಅಲ್ಲ. ಇವತ್ತು ನೇಹ ಹಿರೇಮಠ ಅವ್ರ ಕೊಲೆ ಆದ್ಮೇಲೆ ಅದು ಪ್ರೇಮ ಕಥೆಯನ್ನು ಜೋಡಿಸಿ ಮಾಡಿಸುವಂಥದ್ದು ನಮ್ಮ ನಿಲುವು ಅಲ್ಲ. ಇವತ್ತು ನೇಹ ಪ್ರಕರಣದಲ್ಲಿ ಈಶ್ವರ್ ಖಂಡ್ರೆ ಬಾಯಿಗೆ ಬೀಗ ಹಾಕೊಂಡವ್ರಲ್ಲ, ಪಟ್ಟಿ ಹಚ್ಕೊಂಡವ್ರಲ್ಲ, ಬ್ಯಾಂಡೇಜ್ ಹಚ್ಕೊಂಡವ್ರಲ್ಲ. ಇದೇ ಏನಾದ್ರೂ ಅವ್ರಿಗೆ ನೈತಿಕತೆ ಲಿಂಗಾಯತರ ವಿಷಯದಲ್ಲಿ ಮಾತಾಡ್ಲಿಕ್ಕೆ? ಒಂದು ಮಹಾಸಭೆಗೆ ರಾಜೀನಾಮೆ ಕೊಡಬೇಕು, ಇಲ್ಲ ಅಂತಂದ್ರೆ ಸರ್ಕಾರದಲ್ಲಿ ರಾಜೀನಾಮೆ ಕೊಡಬೇಕು. ಆ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡೋ ರೀತಿಯಲ್ಲಿ ಹೋರಾಟಕ್ಕೆ ನಿಲ್ಬೇಕು ಅವ್ರು ಬೀದಿಗಳಿಗೆ. ಆಯ್ತಾ ಬರ್ತಾರೆ? ನಮ್ದು ಅಧ್ಯಕ್ಷರು ಮಾತಾಡ್ತಾರೆ.